ಫ್ರೆಂಡ್ಸ್ ಇಲ್ಲಿ ಕೇಳಿ ಈ ಕರೋಕೆನ. ಕೇಳಿದ್ರಾ? ಮತ್ತೆ ಇದರ ಒರಿಜಿನಲ್ ಸಾಂಗ್ ಕೇಳಿ. ಫ್ರೆಂಡ್ಸ್ ಇಲ್ಲಿ ಕನ್ನಡ ನೋ ಕಾಪಿರೈಟ್ ಸಾಂಗ್ ಸಿಕ್ಕಿಲ್ಲ, ಅದಕ್ಕೆ ಈ ಸಾಂಗ್ ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಈ ಸಾಂಗ್ ಕೇಳಿದ್ರಲ್ಲ ಎಷ್ಟು ಕ್ಲಿಯರ್ ಆಗಿ ಸಾಂಗ್ ನಿಂದ ವೋಕಲ್ಸ್ ರಿಮೂವ್ ಆಗಿದೆ. ನೀವು ಇದೇ ರೀತಿ ಎಲ್ಲಾ ಕನ್ನಡ ಸಾಂಗ್ಸ್ ಮತ್ತೆ ಬೇರೆ ಎಲ್ಲಾ ಸಾಂಗ್ಸ್ ಕರೋಕೆನ ಮಾಡ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಕರೋಕೆ ಕ್ರಿಯೇಟ್ ಮಾಡೋಕೆ ಮೊಯ್ಸಸ್ ಆಪ್ ನ ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಆಪ್ ನ ಓಪನ್ ಮಾಡಿ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನೆಕ್ಸ್ಟ್ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಆಪ್ ಯೂಸ್ ಮಾಡಬೇಕು ಅಂದ್ರೆ ಲಾಗಿನ್ ಮಾಡಬೇಕಾಗುತ್ತೆ. ಇಲ್ಲಿ ಗೂಗಲ್ ಇಂದ ಆದ್ರೂ ಲಾಗಿನ್ ಮಾಡಬಹುದು, ಇಲ್ಲ ಫೇಸ್ಬುಕ್ ನಿಂದ ಆದ್ರೂ ಲಾಗಿನ್ ಮಾಡಬಹುದು, ಹಾಗೆ ಟ್ವಿಟರ್ ಇಂದ ಆದ್ರೂ ಲಾಗಿನ್ ಮಾಡಬಹುದು. ಬಟ್ ಇಲ್ಲಿ ನಾನು ಫೇಸ್ಬುಕ್ ನಿಂದ ಲಾಗಿನ್ ಮಾಡ್ತಿದ್ದೇನೆ. ಹಾಗೆ ಲಾಗಿನ್ ಆದ್ಮೇಲೆ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ನ ಅಲೋ ಕೊಡಿ. ನೋಡಬಹುದು ಇದು ಈ ಆಪ್ ನ ಇಂಟರ್ಫೇಸ್. ಹಾಗೆ ಈ ಆಪ್ ಯೂಸ್ ಮಾಡುವಾಗ ನಿಮ್ಮ ಮೊಬೈಲ್ ಇಂಟರ್ನೆಟ್ ನ ಆನ್ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಸಾಂಗ್ ಯಾವ ರೀತಿ ಆಡ್ ಮಾಡಬೇಕು ಅಂದ್ರೆ ಇಲ್ಲಿ ಆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 4 ಆಪ್ಷನ್ ಸಿಗುತ್ತೆ ಸಾಂಗ್ ಆಡ್ ಮಾಡೋಕೆ. ನೋಡಬಹುದು ಫೈಲ್ಸ್ ಆಪ್, ಗ್ಯಾಲರಿ, ರಿಕಾರ್ಡ್, ಕ್ಲೌಡ್ ಸ್ಟೋರೇಜ್. ನೀವು ಯಾವುದೇ ಸಾಂಗ್ ನ ಕರೋಕೆಗೆ ಕನ್ವರ್ಟ್ ಮಾಡಬೇಕಾದ್ರೆ ಮತ್ತೆ ಒರಿಜಿನಲ್ ಸಾಂಗ್ ನಿಂದ ವೋಕಲ್ಸ್ ರಿಮೂವ್ ಮಾಡೋಕೆ ಇಲ್ಲಿ ಸಿಂಪ್ಲಿ ಫೈಲ್ ಆಪ್ ಗೆ ಕ್ಲಿಕ್ ಮಾಡಿ, ಹಾಗೆ ಪರ್ಮಿಷನ್ ಅಲೋ ಮಾಡಿ. ಮತ್ತೆ ಇಲ್ಲಿ ನಿಮ್ಮ ಯಾವುದೇ ಸಾಂಗ್ ಕರೋಕೆ ಮಾಡಬೇಕು ಅಂದ್ರೆ ಅದು 5 ಮಿನಿಟ್ಸ್ ಇರಬೇಕು, ಇಲ್ಲ 5 ಮಿನಿಟ್ಸ್ ಮೇಲೆ ಅಂದ್ರೆ 6-7 ಮಿನಿಟ್ಸ್ ಇದೆ ಅಂದ್ರೆ ಆಪ್ ನ ಅಪ್ಗ್ರೇಡ್ ಮಾಡಬೇಕು ಅಮೌಂಟ್ ಕೊಟ್ಟು. ಬಟ್ ಇಲ್ಲಿ ನಾನು 5 ಮಿನಿಟ್ಸ್ ಅಂಡರ್ ಸಾಂಗ್ ನ ಆಡ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನಿಮ್ ಸಾಂಗ್ ಯಾವ ಫೈಲ್ ನಲ್ಲಿ ಇದೆ ಅಲ್ಲಿಂದ ಆಡ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಯಾವ ಫೈಲ್ ನಲ್ಲಿ ಇದೆ ಅಲ್ಲಿಂದ ಸೆಲೆಕ್ಟ್ ಮಾಡಿ, ಇಲ್ಲ ಸರ್ಚ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಎದುರುಗಡೆ ಸ್ವಲ್ಪ ಆಪ್ಷನ್ ಬರುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ವೋಕಲ್ಸ್, ಡ್ರಮ್ಸ್, ಬೇಸ್, ಅದರ್ಸ್. ಇದರಲ್ಲಿ ನಿಮ್ಮ ಸ್ಟ್ರೀಮ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ವೋಕಲ್ಸ್ ಬೇರೆ, ಡ್ರಮ್ಸ್ ಬೇರೆ, ಹಾಗೆ ಬೇಸ್ ಬೇರೆ ಹಾಗೆ ಕ್ರಿಯೇಟ್ ಆಗುತ್ತೆ. ಮತ್ತೆ ಬೇರೆ ಆಪ್ಷನ್ ನೋಡೋಕೆ ಹೋದ್ರೆ ಅಪ್ಗ್ರೇಡ್ ಕೇಳುತ್ತೆ, ಅದಕ್ಕೆ ಜಸ್ಟ್ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನೋಡಬಹುದು ಸಾಂಗ್ ಅಪ್ಲೋಡಿಂಗ್ ಆಗ್ತಾ ಇದೆ. ಇದು ಅಪ್ಲೋಡಿಂಗ್ ಕಂಪ್ಲೀಟ್ ಆದ್ಮೇಲೆ ಸಾಂಗ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಸಾಂಗ್ ಪ್ಲೇ ಮಾಡೋಣ. ಇಲ್ಲಿ ಸಾಂಗ್ ಕೇಳಿಸ್ತಿದೆ, ಹಾಗೆ ವೋಕಲ್ಸ್ 0 ಮಾಡ್ತಿದ್ದ ಹಾಗೆ ಮ್ಯೂಸಿಕ್ ಕ್ವಾಲಿಟಿ ಎಷ್ಟು ಕ್ಲಿಯರ್ ಆಗಿ ಕೇಳಿಸ್ತಿದೆ. ಹಾಗೆ ಇದೇ ರೀತಿ ಸಾಂಗ್ ನ ಕರೋಕೆಗೆ ಕನ್ವರ್ಟ್ ಮಾಡಬಹುದು. ಮತ್ತೆ ಇಲ್ಲಿ ಇನ್ನು 3 ಆಪ್ಷನ್ ಇದೆ. ನೋಡಬಹುದು ಡ್ರಮ್ಸ್ ಇದೆ, ಬೇಸ್ ಇದೆ, ಹಾಗೆ ಮ್ಯೂಸಿಕ್ ಇದೆ. ಇಲ್ಲಿ ನೀವು ಯಾವುದು ಮ್ಯೂಟ್ ಮಾಡ್ತೀರಾ ಆ ಸೌಂಡ್ ಹೋಗುತ್ತೆ. ಇಲ್ಲಿ ನಾನು ಡ್ರಮ್ಸ್ ಮ್ಯೂಟ್ ಮಾಡ್ತಿದ್ದೇನೆ, ಕೇಳ್ಬೋದು. ಹಾಗೆ ಬೇರೆ ಕೂಡ ಮ್ಯೂಟ್ ಮಾಡ್ತಿದ್ದೇನೆ, ಕೇಳ್ಬೋದು. ಇವಾಗ ಓಕೆ ಫ್ರೆಂಡ್ಸ್, ಇಲ್ಲಿ ಕರೋಕೆ ಕ್ರಿಯೇಟ್ ಮಾಡೋಕೆ ವೋಕಲ್ಸ್ ಮ್ಯೂಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ಇದನ್ನ ಸೇವ್ ಮಾಡೋಕೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಮೆಥಡ್ ಇದಾವೆ. ಫಸ್ಟ್ ಸೆಪರೇಟೆಡ್ ಟ್ರ್ಯಾಕ್, ಹಾಗೆ ಸೆಕೆಂಡ್ ಆಡಿಯೋ ಮಿಕ್ಸ್ ಇದೆ. ಮತ್ತೆ ಇಲ್ಲಿ ಸೆಪರೇಟೆಡ್ ಟ್ರ್ಯಾಕ್ ನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ಟ್ರೀಮ್ಸ್ ಇದೆಯಲ್ಲ, ಡ್ರಮ್ಸ್, ಬೇಸ್, ಮ್ಯೂಸಿಕ್ ಅಂಡ್ ವೋಕಲ್ಸ್, ಬಟ್ ವೋಕಲ್ಸ್ ನ ಮ್ಯೂಟ್ ಮಾಡಿದ್ದೇವೆ. ಹಾಗಾಗಿ ಈ 3 ಸ್ಟ್ರೀಮ್ಸ್ ಸೆಪರೇಟೆಡ್ ಆಗಿ ಆಡಿಯೋ ಆಗಿ ಸೇವ್ ಆಗುತ್ತೆ ಇದರಲ್ಲಿ. ಇದಕ್ಕೆ ಕ್ಲಿಕ್ ಮಾಡಿ, ಹಾಗೆ ಇಲ್ಲಿ MP3 ಸೆಲೆಕ್ಟ್ ಮಾಡಿ, ಸೇವ್ ಮಾಡಿ. ಇಲ್ಲಿ ಸೇವ್ ಆಗೋಕೆ ಸ್ವಲ್ಪ ಟೈಮ್ ಆಗುತ್ತೆ. ಹಾಗೆ ಇಲ್ಲಿ ಸೇವ್ ಆಗಿದೆ. ನಿಮ್ ಡಿವೈಸ್ ನಲ್ಲಿ ಫೈಲ್ ಮ್ಯಾನೇಜರ್ ಗೆ ಹೋಗಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಸ್ಟ್ರೀಮ್ಸ್ ಸೇವ್ ಆಗಿದೆ. ಅದೇ ಡ್ರಮ್ಸ್, ಬೇಸ್, ಮ್ಯೂಸಿಕ್ ಆಗಿ ಸೇವ್ ಆಗಿದೆ. 3 ಬೇರೆ ಬೇರೆ ಆಗಿ ಕೇಳ್ಬೋದು. ಈ ರೀತಿ ನಿಮ್ ಸಾಂಗ್ ನ ಸೆಪರೇಟ್ ಆಗಿ ಸ್ಟ್ರೀಮ್ಸ್ ನಲ್ಲಿ ಡಿವೈಡ್ ಮಾಡಬಹುದು. ಮತ್ತೆ ನಿಮ್ಗೆ ಹೇಗ್ ಬೇಕು ಹಾಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಆಡಿಯೋ ಮಿಕ್ಸ್. ಇಲ್ಲಿ ನಿಮ್ಗೆ ಸ್ಟ್ರೀಮ್ಸ್ ಬೇಡ, ಡೈರೆಕ್ಟ್ ಆಗಿ ಕರೋಕೆ ಬೇಕು ಅಂದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಎಕ್ಸ್ಪೋರ್ಟ್ ಮೇಲೆ, ದೆನ್ ಸೇವ್ ಟು ಡಿವೈಸ್ ಅಂಡ್ ಆಡಿಯೋ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ MP3 ಸೆಟ್ ಮಾಡಿ, ಸೇವ್ ಮಾಡಿ. ಇಲ್ಲಿ ನೋಡಬಹುದು ಫೈಲ್ ಎಕ್ಸ್ಪೋರ್ಟ್ ಆಗ್ತಿದೆ. ಮತ್ತೆ ಫೈಲ್ಗೆ ಹೋಗಿ ಚೆಕ್ ಮಾಡಿ, ಕರೋಕೆ ಕೇಳಿ. ಇಲ್ಲಿ ಕೇಳಬಹುದು ವೋಕಲ್ಸ್ ರಿಮೂವ್ ಆಗಿ ಕರೋಕೆ ತುಂಬಾ ಕ್ಲಿಯರ್ ಆಗಿ ಸೇವ್ ಆಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಫುಲ್ ಡಿಟೇಲ್ಡ್ ಆಗಿ ಅರ್ಥ ಆಗಿದೆ ಅನ್ಕೊಂತೇನೆ. ಹಾಗೆ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನನ್ನ ಹಾಗೆ ಪ್ರೊಫೆಷನಲ್ ಆಗಿ ವಾಯ್ಸ್ ಓವರ್ ಎಡಿಟ್ ಮಾಡ್ಬೇಕಾ? ಹಾಗಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ, ಅಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.